ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ ಡಿಸಿ. ಸೊ ಈ ವೀಕ್ ಮಾತ್ರ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕೆ ಅಂತೀರಾ? ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ? 8ನೇ ತಾರೀಕು ಮಾಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ, ಈ ಹಬ್ಬ ಮಾತ್ರ ತುಂಬಾ ಸ್ಪೆಷಲ್. ಏನಕ್ಕೆ ಅಂತಂದ್ರೆ ನನ್ನ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಫುಲ್ ವಿಡಿಯೋನ ನೋಡಿ. ಏನಕ್ಕೆ ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ವೀಕ್ಲಿ ರೊಟೀನ್ ನ ಶೇರ್ ಮಾಡ್ತಿದ್ದೀನಿ, ಮತ್ತೆ ಕಿಚನ್ ಪ್ರೀ ಕ್ಲೀನಿಂಗ್ ಯಾವ ತರ ಮಾಡೋದು, ವೀಕ್ಲಿ ಮೀಲ್ ಪ್ಲಾನಿಂಗ್ ಯಾವ ತರ ನಾನ್ ಮಾಡ್ತಿದ್ದೀನಿ, ಮತ್ತೆ ಇದ್ರ ಜೊತೆ ನನ್ನ ಫೇವ್ರೆಟ್ ಮಸಾಲಾ ಮುದ್ದೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲ್ ಆಗಿ ನನ್ನ ಡೇ ಬಂದ್ಬಿಟ್ಟು 6:30 ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ವಾರ್ಮ್ ವಾಟರ್ನ ಕುಡಿತೀನಿ. ಸ್ವಲ್ಪ ತಾದ್ಮೇಲೆ ಲೈಕ್ ಯೋಗ ಮೆಡಿಟೇಷನ್ ಮಾಡ್ತೀನಿ. ಮಾಡೋದ್ರಿಂದ ಸ್ವಲ್ಪ ಡೇ ಅನ್ನೋದು ಫ್ರೆಶ್ ಆಗಿರುತ್ತೆ. ಇದ್ರ ಜೊತೆ ನಾನು ಸ್ವಲ್ಪ, ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಹೊರಗಡೆ ಫ್ರೆಶ್ ಏರ್ ತಗೊಳ್ಳೋದಂದ್ರೆ ತುಂಬ ಇಷ್ಟ. ಸೊ ಎದ್ದ ತಕ್ಷಣ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆ ನಂತರ ನನ್ನ ಆಮೇಲೆ ಏನು ಕೆಲಸ ಇರುತ್ತೆ, ಕಿಚನ್ ಕ್ಲೀನಿಂಗ್ ಆಗಿರ್ಬೋದು, ನಮ್ಮ ಹಸ್ಬೆಂಡ್ಗೆ ಟೀ ಮಾಡ್ಕೊಡೋದಾಗಿರ್ಬೋದು, ಇದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ಟೀ ಕುಡ್ಬಿಟ್ಟು ಈಗ ನೆಕ್ಸ್ಟ್ ಮೀಲ್ ಪ್ಲಾನಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಸೊ ಮೀಲ್ ಪ್ಲಾನರ್ ಅಂತಂದರೆ ಏನಿಲ್ಲ, ನನಗೆ ವೀಕ್ಲಿ ನಿಮ್ಗೆ ಏನೇನು ಬೇಕು, ಯಾವ್ಯಾವ ರೆಸಿಪೀಸ್ ಬೇಕು ಮುಂಚಿತವಾಗ್ಲೇ ಬರೆದಿಟ್ಕೊಳ್ಳೋದು. ನಿಮ್ಮ ಮನೇಲಿ ಏನೇನು ಐಟಮ್ಸ್ ಇದನ್ನು ಚೆಕ್ ಮಾಡಿಕೊಂಡು ಅದ್ರ ತಕ್ಕಂಗೆ ಪ್ಲ್ಯಾನ್ಸ್ನ ಮಾಡ್ಕೊಳ್ಳೋದು. ಸೊ ಇದರಿಂದ ನಿಮಗೆ ಮಾರ್ನಿಂಗು ಸ್ಟ್ರೆಸ್ ಫ್ರೀ ಮಾರ್ನಿಂಗ್ ಆಗಿರುತ್ತೆ. ಸೊ ಏನು ಮಾಡಬೇಕನ್ನೋ ಟೆನ್ಷನ್ ಇರಲ್ಲ. ಸೊ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಈ ವೀಕ್ ಆ್ಯಕ್ಚುಲಿ ಫುಲ್ ಎನರ್ಜೆಟಿಕ್ ಆಗಿತ್ತು. ಏನಕ್ಕೆ ಅಂತಂದರೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಬರ್ತಾ ಇದೆ ಅಲ್ವಾ? ಸೊ ಮನೆಯಲ್ಲಿ ಫೆಸ್ಟಿವಲ್ ವೈಬ್ಸು ಇರುತ್ತೆ, ಮತ್ತು ಫ್ಲವರ್ಸು, ಕಲರ್ಫುಲ್ ರಂಗೋಲಿ ಆ್ಯಂಡ್ ಎವ್ರಿಥಿಂಗ್. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ. ಕಮೆಂಟಲ್ಲಿ ಹೇಳ್ತೀರಾ. ಆ್ಯಕ್ಚುಲಿ ಈ ವರಮಹಾಲಕ್ಷ್ಮಿ ಪೂಜೆ ನನಗೆ ಕನ್ಫ್ಯೂಷನ್ ಆಗಿದೆ. ಏನಕ್ಕೆ ಅಂತಂದರೆ ಭಾಳಷ್ಟು ಕ್ಯಾಲೆಂಡರಲ್ಲಿ ಆಗಸ್ಟ್ 1 ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು ಕ್ಯಾಲೆಂಡರಲ್ಲಿ ಆಗಸ್ಟ್ 8 ವರಮಹಾಲಕ್ಷ್ಮಿ ಅಂತ ಹೇಳ್ತಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ಗೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಆಗಸ್ಟ್ 8ನೇ ತಾರೀಕು ಮಾಡ್ತಾ ಇದ್ದೀನಿ. ಕಮೆಂಟಲ್ಲಿ ಹೇಳಿ ನೀವು ಯಾವ ದಿನ ಮಾಡ್ತೀರಿ ವರಮಹಾಲಕ್ಷ್ಮಿ ಪೂಜೆ ಅನ್ನೋದನ್ನ. ಆ್ಯಕ್ಚುಲಿ ನಮ್ಮ ಕಲ್ಚರಲ್ಲಿ ಫೆಸ್ಟಿವಲ್ ಅಂದ್ರೇ ಅದಕ್ಕೆ ಚೆನ್ನಾಗಿ ರೆಡಿ ಆಗಬೇಕು, ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ದೊಡ್ಡವರು. ಸೊ ಎಕ್ಸ್ಪೆಷಲಿ ವರಮಹಾಲಕ್ಷ್ಮಿ ಅಂದ್ರೇ ಲಕ್ಷ್ಮೀ ದೇವಿ ಮನೆಗೆ ಕರೆಯೋದು. ಸೊ ಕ್ಲೀನ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ 3 to 4 days ಮುಂಚೆನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ ಅಲ್ಲಿ ಡನ್ ಆಗಿದೆ. ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಏನಾಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಸೊ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡೋದು ಇದೆಲ್ಲ ಕಾಮನ್ ಅಲ್ವಾ, ಇದು ಡೈಲಿ ಯೂಸ್ ಮಾಡ್ತೀವಿ. ಸ್ಯಾಂಡಿ ಆಗಿನೂ ಇರ್ಬೇಕು ನಮಗೆ. ಸೊ ಅದಕ್ಕೆ ಈ ಚಿಕ್ಕ ಚಿಕ್ಕ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾದರೆ ಹ್ಯಾಂಡಿ ಆಗಿರುತ್ತೆ, ನಾವು ಕ್ವಿಕ್ಕಾಗಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಆರ್ಗನೈಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಡನ್ ಆಗಿದೆ ಕಿಚನ್ ಕ್ಲೀನಿಂಗ್ ಅನ್ನೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಸಾಲ ಮುದ್ದೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮಸಾಲ ಮುದ್ದೆ ಅನ್ನೋದು ಅಷ್ಟೊಂದೇನು ಕಷ್ಟ ಅಲ್ಲ, ತುಂಬ ಈಸಿನೇ. ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಒಂದು ಆನಿಯನ್ನು, ಟೊಮೊಟೊ, ಮೆಣಸಿನ್ಕಾಯಿ, ಪಾಲಕ್ ಇದ್ರೆ ಸಾಕಾಗುತ್ತೆ. ಸ್ವಲ್ಪ ಹುಣಸೆಹಣ್ಣಿನ ರಸ. ಫಸ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಅದಕ್ಕೆ ಒಂದು ಆನಿಯನ್ ಹಚ್ಕೊಂಡಿರ್ತೀರಲ್ವ, ಅದು ಆನಿಯನ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಟೊಮೊಟೊ ಹಾಕಿ. ಟೊಮೊಟೊ ಎಲ್ಲ ಬೆಂದಾದ್ಮೇಲೆ ನೀವೇನು ಪಾಲಕ್ ಕಟ್ ಮಾಡಿಟ್ಕೊಂಡಿರ್ತೀರಲ್ಲ ಆ ಪಾಲಕ್ ಹಾಕ್ಕೊಂಡು ಬೇಯಕ್ಕೆ ಬಿಡಿ. ಚೆನ್ನಾಗಿ ಬೆಂದಾದ್ಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಿ. ಬೆಂದಾದ್ಮೇಲೆ ಅದಕ್ಕೆ ಉಪ್ಪು, ಅರಿಶಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ 1 ಕಪ್ಪಷ್ಟು ಜೋಳದ ಹಿಟ್ಟು ಹಾಕ್ಕೊಂಡ್ರೆ, ಅದಕ್ಕೆ ನಿಮಗೆ ಪೂರ್ತಿ ಮೆತ್ತಗೆ ಬೇಕಂದ್ರೆ 2 ಕಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ 1.5 ಕಪ್ ನೀರಾದರೆ ಸಾಕಾಗುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮುದ್ದೆ ಮಾಡಿಕೊಂಡ್ರೆ ಮಸಾಲ ಮುದ್ದೆ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಈಸಿ ಮಸಾಲ ಮುದ್ದೆ ಮಾಡೋದು ಅಂತ ಹೇಳಿ. ನಿಮ್ಮ ಫೇವ್ರೆಟ್ ರೆಸಿಪಿ ಏನಾದರೂ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ನಾನು ಯಾವ ರೀತಿ ಡೆಕೋರೇಷನ್ ಮಾಡಿದೆ, ಯಾವ ರೀತಿ ಪೂಜೆನ ಮಾಡಿದೆ ಅನ್ನೋದನ್ನ ನಿಮಗೆ ಹೇಳ್ತೀನಿ ಆಯಿತಾ.
ಸೊ ಈ ಥರ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.